ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫುಡ್ ಶಂಕರ್. ಇವತ್ತಿನ ರೆಸಿಪಿ ಏನಂದರೆ ತುಂಬ ಸ್ವಲ್ಪ ಡಿಫ್ರೆಂಟ್ ಇದೆ ರೆಸಿಪಿ ಮಾಡೋಂಥ ವಾಮೆಟ್ ಬಿರಿಯಾನಿ ಗೊಜ್ಜು. ಯಾವ ಥರ ಅಂದರೆ ಇನ್ಸ್ಟೆಂಟ್ ಬಿರಿಯಾನಿ ಗೊಜ್ಜು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮೊದಲು ನಾನು ಇಲ್ಲಿ 1 kg ಅಷ್ಟು ಚಿಕನ್ಗೆ ನಾನು ಉಪ್ಪು, ನೀರು ಮತ್ತು ಸ್ವಲ್ಪ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕಿದ್ದೀನಿ. ಇವಾಗ ಅದನ್ನು 2 ವಿಷಲು ಕೂಗಿಸ್ಕೋಬೇಕಾಗುತ್ತೆ. ನೋಡಿ, ಮುಚ್ಚಲು ಹಾಕಿದ್ದೀನಿ. ಇವಾಗ ನಾನು 2 ವಿಷಲು ಕೂಗಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ 2 ವಿಷಲ್ ಕೂಗಿಸಿ ಆದಮೇಲೆ ಚಿಕನ್ ಬೆಂದಿದೆ ಹೆಂಗು ಅಂತ ಮುಚ್ಚಲೆ ತೆಗೆದು ಒಂದ್ಸತಿ ನೋಡ್ತಾಯಿದ್ದೀನಿ. ನೋಡಿ, ಚಿಕನ್ನು ಈಗ ಆಲ್ಮೋಸ್ಟು ಫುಲ್ ಬೆಂದಿದೆ. ನೋಡಿ, ಚಿಕನ್ ಆಲ್ಮೋಸ್ಟ್ ಬೆಂದಿದೆ. ಇವಾಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ನೋಡಿ, ಚಿಕನ್ನ ಎತ್ತಿಟ್ಕೊಳ್ಳೋಣ ಸೈಡ್ಗೆ. ನೆಕ್ಸ್ಟು ಬಿರಿಯಾನಿ ಗೊಜ್ಜಿಗೆ ನಾನು ಇಲ್ಲಿ ಕರಿಬೇವಿನ ಸೊಪ್ಪು ಒಂದು ಅರ್ಧ ಹಿಡಿ, ಈರುಳ್ಳಿ 2, ಟೊಮೊಟೊ 1, ಮೆಣಸಿನ್ಕಾಯಿ ಒಂದು 5 ರಿಂದ 6 ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೆಕ್ಸ್ಟು ಅಚ್ಚ ಖಾರದ ಪುಡಿ ಮತ್ತು ಗರಂ ಮಸಾಲ 2 ಸ್ವಲ್ಪ ತಗೊಂಡಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 10 ರೂಪಾಯಿದು 1 ಪ್ಯಾಕೆಟು, ಮತ್ತು ಚಿಕನ್ ಬೇಯಿಸಿರೋ ನೀರು ಒಂದು ಅರ್ಧ ಲೀಟ್ರ್ ಆದರೂ ಸಾಕಾಗುತ್ತೆ. ನೆಕ್ಸ್ಟು ಬಿರಿಯಾನಿ ಮಸಾಲಗಳು ಇರ್ತೀವಲ್ಲ, ಚಕ್ಕೆ, ಲವಂಗ, ಏಲಕ್ಕಿ, ಅವು ಸ್ವಲ್ಪ. ನೆಕ್ಸ್ಟು 1/4 ಲೀಟ್ರ್ ಮೊಸರು, 2 ಬಿರಿಯಾನಿ ಪೌಡ್ರ್ ಬೇಕಾಗುತ್ತೆ. ಇಷ್ಟೇ ಬೇಕಾಗೋದು. ಎಷ್ಟು ಸಿಂಪಲಾಗಿ ಮಾಡ್ತೀನಿ ಅಂತ ಇವಾಗ ಬಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟು ನಾನು ಇಲ್ಲಿ 50 ಗ್ರಾಮ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಅದು ನೆಕ್ಸ್ಟ್ ಅದಕ್ಕೆ ಬಿರಿಯಾನಿ ಮಸಾಲಗಳು ಇರ್ತಾವಲ್ಲ, ಚಕ್ಕೆ, ಲವಂಗ, ಏಲಕ್ಕಿ, ಕಸ್ತೂರಿ ಮೆಂತ್ಯ ಮತ್ತು ಬಿರಿಯಾನಿ ಎಲೆನ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ ಹಾಕೋಣ. ನೆಕ್ಸ್ಟು ಅದರಿಂದ ಟೊಮೊಟೊನೂ ಹಾಕೊಳ್ಳೋಣ. ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ನೆಕ್ಸ್ಟು ಈರುಳ್ಳಿನ ಹಾಕೊಳ್ಳೋಣ. ಸೇಮು ನೀವು ಬಿರಿಯಾನಿ ಯಾವ ಥರ ಮಾಡ್ತೀರೋ ಅದೇ ಸೇಮ್, ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಗೊಜ್ಜು ಮಾಡೋಕ್ಕೆ. ನೆಕ್ಸ್ಟು ಸ್ವಲ್ಪ ಉಪ್ಪು, ರುಚಿ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಇವಾಗ ಒಂದು ಸ್ವಲ್ಪ ಹಾಕೊಳ್ಳಿ. ಚಿಕನ್ಗೂ ಸ್ವಲ್ಪ ಹಾಕೊಂಡಿದ್ದೀನಿ, ನೋಡ್ಬಿಟ್ಟು ಹಾಕೊಳ್ಳಿ. ನೆಕ್ಸ್ಟು ಈರುಳ್ಳಿ ಗೋಲ್ಡನ್ ಕಲರ್ ಬರೋ ಗಂಟ ಅಂದರೆ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಗೋಲ್ಡನ್ ಕಲರ್ ಬಂದ್ಬಿಡುತ್ತೆ. ಎಷ್ಟು ಚಿಕನ್ ಬೇಯಿಸಿರೋ ನೀರು ಸ್ವಲ್ಪ ಹಾಕತ್ತಿದ್ದೀನಿ ಇವಾಗ. ಆಮೇಲೆ ಒಂದು ಸ್ವಲ್ಪ ಹಾಕೊಳ್ಳೋಣ. ಯಾಕೆ ಗೊಜ್ಜು ಕನ್ಸಿಸ್ಟೆನ್ಸಿ ಬರಬೇಕು, ಗೊಜ್ಜು ಟೈಪ್ ಬರಬೇಕು ಅಂದರೆ ನಾವು ಬೇರೆ ನೀರು ಬಳಸ್ಬಾರ್ದು, ಚಿಕನ್ ನೀರನ್ನೇ ಬಳಸೋಣ. ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕತ್ತಾಯಿದ್ದೀನಿ. ಇಷ್ಟೊಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕತ್ತಾಯಿದ್ದೀನಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ಒಂದು 10 ಸೆಕೆಂಡು ಫ್ರೈ ಆದರೆ ಸಾಕಾಗುತ್ತೆ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತಾ ಇರ್ತೀನಿ. ನೋಡಿ, ಇವಾಗ ಆಲ್ಮೋಸ್ಟು ಇವಾಗ ನೀರು ಬಿಟ್ಕೊಂಡಿದೆ ಈರುಳ್ಳಿಲಿ. ಇಷ್ಟಾದರೂ ಸಾಕಾಗುತ್ತೆ. ನೆಕ್ಸ್ಟು ಅಚ್ಚ ಖಾರದ ಪುಡಿ, ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕೊಳ್ಳೋಣ. ಅಚ್ಚ ಖಾರದ ಪುಡಿ 1 ಸ್ಪೂನ್ ಹಾಕೊಳ್ಳೋಣ. ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಖಾರ ಹಾಕೊಳ್ಳಿ. ಇಲ್ಲಿ ಫ್ರೈಯೇ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೋಸ್ಕರ ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ.
ನೆಕ್ಸ್ಟು ಮೊಸರು ಒಂದು 1/4 ಲೀಟ್ರಷ್ಟು ಹಾಕೊಳ್ಳೋಣ. ನೋಡಿದ್ರೆ ಕಲರು ಯಾವ ಥರ ಬಂತು ಅಂತ. ನೆಕ್ಸ್ಟ್ ಇಲ್ಲ, ಇವಾಗ ಆಲ್ಮೋಸ್ಟು ಮೊಸರು ಆಗಿದೆ. ಇವಾಗ ನಾವಿಲ್ಲಿ ಬಿರಿಯಾನಿ ಪೌಡ್ರ್ ಹಾಕೊಳ್ಳೋಣ. ನಾನು ಫಸ್ಟಿಗೆ 1 ಪ್ಯಾಕೆಟ್ ಹಾಕತ್ತಿದ್ದೀನಿ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಪ್ಯಾಕೆಟ್ ಹಾಕತ್ತಿದ್ದೀನಿ. ನೋಡಿ 2 ಪ್ಯಾಕೆಟ್ ಬಿರಿಯಾನಿ ಪೌಡ್ರ್ ಹಾಕೊಂಡಿದ್ದೀನಿ. ಈ ಬಿರಿಯಾನಿ ಪೌಡ್ರ್ ಸ್ವಲ್ಪ ಬೇಯಬೇಕು ಲೈಟಾಗಿ, ಅದಕ್ಕೋಸ್ಕರ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ ಈ ಥರ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನಿಮಗೆ ಗೊಜ್ಜು ಪಕ್ಕ ಬಂದಿದೆ. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಏಕೆಂದರೆ 1/2 ಲೀಟ್ರ್ ಹಾಕೊಳ್ಳೇಬೇಕಾಗುತ್ತೆ. ಇವಾಗ ಸ್ವಲ್ಪ ತಿರ್ಗಿಸ್ಕೊಳ್ಳೋಣ. ಉಪ್ಪು ಖಾರ ಸರಿ ಆಯ್ತು ನೋಡ್ಕೊಂಬಿಡಿ ಒಂದ್ಸತಿ. ಎಲ್ಲ ಪರ್ಫೆಕ್ಟ್ ಐತೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಅನ್ನ ಹಾಕೊಂಡಿದ್ದೀನಿ. ಇವಾಗ ಇಲ್ಲಿ ಅನ್ನ ಐತೆ, ನೆಕ್ಸ್ಟ್ ಇಲ್ಲಿ ಚಿಕನ್ ಐತೆ. ಇನ್ಸ್ಟೆಂಟ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಗೊಜ್ಜು ಐತೆ. ನೋಡಿದರೆ ಈ 3 ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಬಲ್ಲಿ ಯಾವ ಥರ ಟಕ್ ಅಂತ ಇಮಿಡಿಯೇಟ್ಲಿ ರೆಡಿ ಮಾಡೋದು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಅನ್ನ ಹಾಕೊಂಡಿದ್ದೀನಿ. ಅನ್ನಕ್ಕೆ ನೀವು ಒಂದು 2-3 ಪೀಸ್ ಚಿಕನ್ ಹಾಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಗೊಜ್ಜು ಹಾಕೊಳ್ಳಿ. ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಗೊಜ್ಜು ಹಾಕೊಳ್ಳಿ. ನೆಕ್ಸ್ಟ್ ಈ ಥರ ಮಿಕ್ಸ್ ಮಾಡಿ, ಸೇಮ್ ಚಿತ್ರಾನ್ನ ಯಾವ ಥರ ಮಿಕ್ಸ್ ಮಾಡ್ತೀರೋ ಆ ಥರ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿದರೆ ನಿಮಗೆ ಇನ್ಸ್ಟೆಂಟ್ ಚಿಕನ್ ಬಿರಿಯಾನಿ ಅಥವಾ ಬಿರಿಯಾನಿ ಗೊಜ್ಜಿನ ಅನ್ನ ರೆಡಿ. ನೋಡಿರಲ್ಲ ಬಿರಿಯಾನಿ ಗೊಜ್ಜಲ್ಲಿ ಯಾವ ಥರ ಬಿರಿಯಾನಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಇದೇ ಥರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ಆದಷ್ಟು ಟ್ರೈ ಮಾಡ್ತಾಯಿರ್ತೀನಿ. ಅಥವಾ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಆ ರೆಸಿಪಿನ ಖಂಡಿತವಾಗಿ ಟ್ರೈ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ, ಸಿ ಯು.